ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಆಷಾಢ ಶುಕ್ರವಾರ ಶುಭ ಶುಕ್ರವಾರವಾಗಿದೆ. ಕುಲಕರ್ಣಿ ಮಾಡಿದಂತಹ ಪ್ರಾರ್ಥನೆಗಳೆಲ್ಲವೂ ಕೂಡ ಫಲಿಸಿವೆ. ಕಾರಣ ಹೈ ಪ್ರೊಫೈಲ್ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆ. ಈ ಮೂಲಕ ಕೋರ್ಟು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಅಷ್ಟೂ ಅಲ್ಲದೆ ಜೀವಾವಧಿ ಶಿಕ್ಷೆಯ ತೀರ್ಪನ್ನೇ ಅಮಾನತುಗೊಳಿಸಿದೆ. ಹಾಗಾದ್ರೆ ಈ ಬೇಲ್ ಸಿಗೋದಕ್ಕೆ ಕಾರಣವಾದಂತಹ ಅಂಶಗಳು ಏನೇನು, ವಕೀಲರು ಹೇಳೋದೇನು ಅನ್ನುವ ಡೀಟೇಲ್ಸ್ ಇಲ್ಲಿದೆ. ತಮಟೆ ಬಾರಿಸಿ ಸಂಭ್ರಮ, ಹೂಮಳೆ ಸುರಿಸಿ ಅಬ್ಬರ, ರಸ್ತೆಯಲ್ಲಿ ವಿಕೆ ಅಂತ ಶಿಳ್ಳೆ ಹೊಡೆದು ಆರ್ಭಟ. ಅಬ್ಬಬ್ಬ, ಧಾರವಾಡದಲ್ಲಿ ಹಬ್ಬ ನಡೆಯುತ್ತಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬಳಗದಲ್ಲಿ ಬರೀ ಸಂತಸವೇ ತುಂಬಿದೆ. ಮನೆಯಲ್ಲಿ ಮತ್ತದೇ ಖುಷಿ ಆವರಿಸಿದೆ. ಯಾಕಂದ್ರೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಜೀವಾವಧಿ ಶಿಕ್ಷೆ ಅಮಾನತು, ಶಾಸಕ ಸ್ಥಾನವೂ ಸೇಫ್. ಕಂಡೀಷನ್ಸ್ ಅಪ್ಲೈ, ಹೋರಾಟಗಾರರು ಹೇಳೋದೇನು? 3 ತಿಂಗಳು, ಬರೋಬ್ಬರಿ 3 ತಿಂಗಳಿನಿಂದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೈಲಲ್ಲಿ ಕೊರಗಿದ್ರು. ಜೈಲಲ್ಲಿ ಅದೇ ಗೋಡೆಗಳನ್ನ ನೋಡುತ್ತಾ ಕಾಲ ಕಳೆಯುತ್ತಿದ್ರು. ಈಗ ವಿನಯ್ ಕುಲಕರ್ಣಿ ಫುಲ್ ಖುಷಿಯಾಗಿದ್ದಾರೆ. ಆಷಾಢ ಶುಕ್ರವಾರ ವಿನಯ್ ಕುಲಕರ್ಣಿ ಪಾಲಿಗೆ ಶುಭ್ರವಾಗಿದೆ. ಯಾಕಂದ್ರೆ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೊಳಗಾಗಿದ್ದ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನು ನೀಡಿದೆ. ನ್ಯಾಯಮೂರ್ತಿ ಬಸವರಾಜ್ ಹಾಗೂ ಮೊಹಮ್ಮದ್ ನವಾಜ್ ಅವರ ವಿಭಾಗೀಯ ಪೀಠ ವಿನಯ್ ಕುಲಕರ್ಣಿ ಸೇರಿದಂತೆ 10 ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿದೆ. ಸಿವಿ ನಾಗೇಶ್ ವಾದ, ಕುಲಕರ್ಣಿಗೆ ಬಿಡುಗಡೆ ಭಾಗ್ಯ. ಹೈ ಪ್ರೊಫೈಲ್ ಕೇಸ್ ಇದು. ಮಾಜಿ ಸಚಿವರ ವಿರುದ್ಧ ಕೆಲ ಸಾಕ್ಷ್ಯಗಳಿವೆ ಎನ್ನಲಾಗಿತ್ತು. ಇಂತಹ ಕೇಸ್ನಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹೊರಬರುವುದು ಕಷ್ಟ ಎನ್ನಲಾಗಿತ್ತು. ಆದರೆ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ವಾದ ಮಂಡಿಸಿದ್ರು. ವಿನಯ್ ಕುಲಕರ್ಣಿ ಪಾತ್ರ ಇಲ್ಲವೆಂದು ವಾದ ಮಾಡಿದ್ರು. ಬಳಿಕ 2 ಅರ್ಜಿ ಸಲ್ಲಿಸಿದ್ರು. ಕೊನೆಗೆ ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರು ಮಾಡಿದೆ. ಇದರ ಜೊತೆಗೆ 2 ವ್ಯಕ್ತಿಗಳ ಶ್ಯೂರಿಟಿ, 5 ಲಕ್ಷ ಬಾಂಡ್ ಹಾಗೂ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಭಾರತ ಬಿಟ್ಟು ಹೋಗುವಂತಿಲ್ಲ ಅಂತ ಕಂಡೀಷನ್ಸ್ ಹಾಕಲಾಗಿದೆ. ಇವತ್ತು ವಿನಯ್ ಕುಲಕರ್ಣಿ ಅವರ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಮತ್ತೆ ಇತರ ಆರೋಪಿಗಳು ಜಾಮೀನು ಅರ್ಜಿ ಮತ್ತೆ ವಿನಯ್ ಕುಲಕರ್ಣಿ ಸಂಬಂಧಪಟ್ಟಂತೆ ಶಿಕ್ಷೆಗೆ ಅಂದ್ರೆ ಏನು ವಿಶೇಷ ನ್ಯಾಯಾಲಯ ಏನು ಶಿಕ್ಷೆ ಕೊಟ್ಟಿತ್ತು ಅದಕ್ಕೆ ತಡೆ ಕೊಡಬೇಕು ಅಂತ ನಮ್ದು 2 ಅರ್ಜಿಗಳು ಸಲ್ಲಿಸಿದ್ವಿ. ಆ 2 ಅರ್ಜಿಗಳನ್ನ ಮಾನ್ಯ ವಿಭಾಗೀಯ ಪೀಠ ಅಂದ್ರೆ ಡಿವಿಷನ್ ಬೆಂಚ್ ನ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಇವತ್ತು ಅಲೋ ಮಾಡಿ ಒಂದಷ್ಟು ಕಂಡೀಷನ್ಸ್ ಸಹ ಇಂಪೋಸ್ ಮಾಡಿದೆ. ಯಾವುದೇ ರೀತಿಯ ಎಲ್ಲಷ್ಟು ಸಹ ಪಾತ್ರ ಅವರದು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಪ್ರಮುಖವಾಗಿ ಸಿವಿ ನಾಗೇಶ್ ಸರ್ ಅವರು ವಾದ ಮಂಡನೆ ಮಾಡಿದ್ರು. ಎಲ್ಲ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕಂಡು ಬರ್ತಾ ಇಲ್ಲ ಅನ್ನೋ ಅಂಶಗಳನ್ನ ಪರಿಗಣನೆ ಮಾಡಿ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಅವರಿಗೆ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಹಾಗೆ ಕೆಳಹಂತದ ನ್ಯಾಯಾಲಯ, ವಿಶೇಷ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿತ್ತು, ಈ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು, ಆ ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ. ಶಾಕ್ ಕೊಟ್ಟ ಯೋಗೇಶ್ ಗೌಡ ಪತ್ನಿ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ವಿನಯ್ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ಕುಲಕರ್ಣಿ ಮನೆಯಲ್ಲಿ ಸಂಭ್ರಮ ಜೋರಾಗಿಯೇ ನಡೆದಿದೆ. ಈ ನಡುವೆ ಯೋಗೇಶ್ ಗೌಡ ಪತ್ನಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಎನ್ನಲಾಗ್ತಿತ್ತು. ಆದ್ರೆ ಯೋಗೇಶ್ ಗೌಡ ಪತ್ನಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತಿದ್ದಾರೆ. ದೇವ್ರ ಅವ್ರು ಒಳ್ಳೇದು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಕೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಕೈತಿ. ಆದ್ರೆ ಜನಕ್ಕೆ ಆಮೇಲೆ ನಂಗೇನು ಮಾತಾಡೋರಲ್ಲ ಅವ್ರಿಗೆಲ್ಲರಿಗೂ ಹೇಳೋದೇನಂತಂದ್ರೆ ದುಡ್ಡು ತಿಂದಾಳ ಮಲ್ಲಮ್ಮ, ದುಡ್ಡು ತೊಗೊಂಡಾಳ ಅಂತೇಳಿ ಏನಂದಾರಲ್ಲ ಅವ್ರಿಗೆಲ್ಲ ಇದೊಂದು ತಕ್ಕ ಪಾಠ. ನಾ ಯಾವ ದುಡ್ಡು ತೊಗೊಂಡಿಲ್ಲ, ಯಾವುದಿಲ್ಲ. ಆ ದುಡ್ಡು ತೊಗೊಂಡಿದ್ರೆ ಇವತ್ತಿನ ಮೆಟ್ಟಿಗೆ ನಾ ಹಗಲಿ ರಾತ್ರಿ ಹೊಲ್ದಾಗ ದುಡಿತಿರ್ಕಿಲ್ಲ. ಇವತ್ತು ಅವ್ರಿಗೇನು ಉತ್ತರ ಕೊಡಬೇಕು ನ್ಯಾಯಾಲಯ ಕೊಟ್ಟನಿ, ನ್ಯಾಯಾಧೀಶರ ಕೊಟ್ಟಾರೆ. ಸದ್ಯ ವಿನಯ್ ಕುಲಕರ್ಣಿಗೆ ರಿಲೀಫ್ ಸಿಕ್ಕಿದೆ. ಜೈಲಿನಿಂದ ರಿಲೀಸ್ ಆಗೋ ಅವಕಾಶ ಸಿಕ್ಕಿದೆ. ಆದ್ರೆ ಬೇಲ್ ಸಿಕ್ಕಿದೆ ಎಂದ ಮಾತ್ರಕ್ಕೆ ಕೇಸ್ ಇಲ್ಲಿಗೆ ಮುಗಿದಿಲ್ಲ. ಅಸಲಿ ಆಟ, ಅಸಲಿ ವಿಚಾರಣೆ ಇನ್ನೂ ಬಾಕಿ ಇದೆ. ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಹೋರಾಟಗಾರ ಬಸವರಾಜು ಕೊರವರ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ಏನಿದು ಕೇಸ್? ಈ ಹಿಂದಿನ ತೀರ್ಪು ಏನಿತ್ತು? ಅದು 2016. ಆಗ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆಯಾಗಿತ್ತು. ಇಡೀ ಧಾರವಾಡ ಧಗಧಗಿಸಿತ್ತು. ಆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿ ಒಟ್ಟು 21 ಮಂದಿ ಮೇಲೆ ಆರೋಪ ಕೇಳಿ ಬಂದಿತ್ತು. ಪ್ರಕರಣವನ್ನ ಅಂದು ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಸಿಬಿಐ ತನಿಖೆಗೆ ಒಪ್ಪಿಸಿತ್ತು.
10 ವರ್ಷಗಳ ನಿರಂತರ ತನಿಖೆ ವಿಚಾರಣೆ ಬಳಿಕ ವಿನಯ್ ಕುಲಕರ್ಣಿಯನ್ನ ದೋಷಿ ಎಂದು ಜನಪ್ರತಿನಿಧಿಗಳ ಕೋರ್ಟ್ ಆದೇಶಿಸಿತ್ತು. ಎಸ್, ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದ್ವು. ಘಟನೆ ನಡೆದ ಸ್ಥಳ, ಹಳೆಯ ಸಾಕ್ಷಿಗಳು, ಪೋಸ್ಟ್ ಮಾರ್ಟಂ ವರದಿ ಮತ್ತು ಕಾಲ್ ರೆಕಾರ್ಡ್ಸ್ಗಳನ್ನು ಸಿಬಿಐ ತನ್ನದೇ ಆದ ಹೈಟೆಕ್ ಶೈಲಿಯಲ್ಲಿ ಇನ್ವೆಸ್ಟಿಗೇಟ್ ಮಾಡಿದ್ದು ವಿನಯ್ ಕುಲಕರ್ಣಿಗೆ ಆಪತ್ತು ತಂದಿತ್ತು. ಯಾಕಂದ್ರೆ ಲೋಕಲ್ ಪೊಲೀಸರು ಯಾವೆಲ್ಲ ಸಾಕ್ಷ್ಯಗಳನ್ನ ಉದ್ದೇಶಪೂರ್ವಕವಾಗಿ ಕಡೆಗಣಿಸಿದ್ರು ಅದೇ ಸಾಕ್ಷ್ಯಗಳು ಉರುಳಾಗಿ ಪರಿಣಮಿಸಿದ್ದವು. ಜನಪ್ರತಿನಿಧಿಗಳ ಕೋರ್ಟ್ ಅದೇ ಸಾಕ್ಷ್ಯಗಳನ್ನಿಟ್ಕೊಂಡು ವಿಚಾರಣೆ ನಡೆಸಿ ವಿನಯ್ ಕುಲಕರ್ಣಿ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ವಿಧಿಸಿತು. ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ನೀಡಿತ್ತು. ಈಗ ಹೈಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿದೆ.